ಏನ್ ಮಾಡ್ತಾ ಇದ್ಯಾ ನೀನು? ಚಪಾತಿ ಮಾಡ್ತಿದ್ದೀನಿ. ಈಗಷ್ಟೇ ಏನ್ ಮಾಡ್ದೆ? ಕೇಳ್ತಿರೋದ್ ನಿನ್ನೆ. ಏನಾಯ್ತು ಅಣ್ಣ? ಅವಳು ನಂಗೆ ವಾರ್ನ್ ಮಾಡ್ತಾ ಇದ್ದಾಳೆ ಶಶಿ. ಹಾ ಇಲ್ಲ ಶಶಿ, ನಾನ್ ಚಪಾತಿ ಮಾಡ್ತಿದ್ದೀನಿ. ಹೌದು ಅಣ್ಣ, ಅದಕ್ಕೆ ಚಪಾತಿನೇ ಅಲ್ವಾ ಮಾಡ್ತಿರೋದು. ಏಯ್ ಮಹಾನಟಿ, ಈಗಷ್ಟೇ ಏನ್ ಮಾಡ್ದ್ಯೋ ಹೇಳು. ಚಪಾತಿ ಹಿಟ್ ಕಲಿಸ್ದೆ. ನೋಡ್ದ್ಯಾ, ನಿಜ ಒಪ್ಕೊಂಡು. ಏನಣ್ಣ, ಚಪಾತಿ ಮಾಡ್ಬೇಕು ಅಂದ್ರೆ ಚಪಾತಿ ಹಿಟ್ ರೆಡಿ ಮಾಡ್ಬೇಕಲ್ವಾ? ಹಾ ಅವಳು ಹಿಟ್ ರೆಡಿ ಮಾಡ್ಲಿಲ್ಲ ನನಗೆ. ಹಾ ಮತ್ತೆ ಏನು ಅಂತ ಹೇಳ್ರಿ. ಅವಳು ನನ್ ಜೊತೆ ಆಡ್ಕೋತಾ ಇದ್ದಾಳೆ. ಏನು ಆಡ್ಕೋತಿದ್ದಾಳ? ಅಂದ್ರೆ ನನ್ನ ಬೆದರಿಸ್ತಾ ಇದ್ದಾಳೆ. ಅಯ್ಯೋ ರಾಮ, ಕೇಳಿಸ್ಕೊಂಡ್ಯಾ ಶಶಿ? ನಿಮ್ಮಣ್ಣ ನನ್ ಮೇಲೆ ಎಂತ ಆರೋಪ ಹೊರಿಸ್ತಿದ್ದಾರೆ. ಅವರಿಗೋಸ್ಕರ ಕಷ್ಟಪಟ್ಟು ಪ್ರೀತಿಯಿಂದ ಚಪಾತಿ ಮಾಡ್ತಿದ್ರೆ ನಾನು ಬೆದರಿಸ್ತಿದ್ದೀನಿ ಅಂತಿದ್ದಾರೆ. ಆದ್ರೂ ದೊಡ್ಡ ದೊಡ್ಡ ರೌಡಿಗಳನ್ನ ಗೂಂಡಗಳನ್ನ ಬೆದರಿಸೋ ನಿಮ್ಮನ್ನ ಈ ಅಮಾಯಕಿ ಹೇಗ್ ಬೆದರಿಸ್ತಾಳೆ? ಓವರ್ ಆಕ್ಷನ್ ಮಾಡಬೇಡ ಶಶಿ, ಅವಳು ಸುಳ್ಳು ಹೇಳ್ತಾ ಇದ್ದಾಳೆ. ಓವರ್ ಆಕ್ಷನ್ ಮಾಡಿದ್ದು ನೀವು, ಎಕ್ಸ್ಟ್ರಾ ಮಾಡಿದ್ದು ನೀವು. ನಾನು ನಾಟಕ ಮಾಡ್ತಿದ್ದೀನ? ಹೌದು, ಹೀಗೆ ನಾಟಕ ಮಾಡ್ತಿದ್ದೀನಿ. ನಿಮ್ಮನ್ನ ಚಪಾತಿ ಹಿಟ್ಟು ಮಾಡ್ದಾಗೆ ಮಾಡ್ಬಿಡ್ತೀನಿ. ಉಸಿರು ಆಡ್ಬಾರ್ದು ಹಾಗೆ ಮಾಡ್ತೀನಿ. ನನ್ ಬಗ್ಗೆ ಏನ್ ಅನ್ಕೋತಿದ್ದೀರಾ? ಸಾಯಿಸ್ಬಿಡ್ತೀನಿ, ಕತ್ತರಿಸ್ಬಿಡ್ತೀನಿ. ಇವಳು ತಲೆ ಹಿಂದೆನೂ ಕಣ್ಣಿದ್ಯಾ ಹೇಗೆ? ಶಶಿ ಬರೋದು ಇವಳಿಗೆ ಹೇಗೆ ಗೊತ್ತಾಯ್ತು? ಇವಾಗ ಹೇಳಣ್ಣ. ನೀನ್ ಆ ಕಡೆ ಹೋಗ್ತಿದ್ದಾಗೆ ಅವಳು ಏನ್ ಮಾಡಿದ್ಲು ಗೊತ್ತಾ? ಏನ್ ಮಾಡ್ದೆ ರೀ? ಚಪಾತಿ ಹಿಟ್ಟು ತಾನೇ ಮಾಡಿದ್ದು. ಅಯ್ಯೋ ನಿನ್ ವೇಷ್ಗಳು. ಅಣ್ಣ ಹಾ ಏನ ಭಾಷೆ? ಸಾರಿ ಶಶಿ, ಅವಳು ಈಗಷ್ಟೇ ಇದಕ್ಕಿಂತ ಬೇರೆ ಭಾಷೆ ಮಾತಾಡಿದ್ಲು. ಅದೇನೋ ತಾರು ತಕ್ಕಡಿ ಅಂತ ಅಂದ್ಲು. ನನಗೆ ಹೊಡಿತಾಳಂತೆ, ಒದಿತಾಳಂತೆ, ಸಾಯಿಸ್ತಾಳಂತೆ. ಏನಾಯ್ತು? ಏನಾಯ್ತಾ? ನಾನ್ ಬರೋದ್ ಸ್ವಲ್ಪ ತಡ ಆಗಿದ್ರೆ ಈ ಮಹಾನಟಿ ಮುಖದ ಮೇಲೆ ಬಿಸಿ ಬಿಸಿ ಎಣ್ಣೆ ಬಿದ್ದು ಸುಟ್ಟೋಗ್ತಿತ್ತು. ಏನದ್ಕೆ ನೋಡ್ಕೋಬೇಕಲ್ವಾ? ಅದೇ ನನಗೂ ಅರ್ಥ ಆಗ್ತಿಲ್ಲ ಶಶಿ. ಅಷ್ಟಕ್ಕೂ ಆ ಡಬ್ಬಿ ಅಲ್ಲಿಂದ ಹೇಗ್ ಬಿತ್ತು? ಎಂತ ಅಪಾಯ ತಪ್ತು. ಆ ಎಣ್ಣೆ ನಿನ್ಮೇಲ್ ಬಿದ್ದಿದ್ರೆ ಊಹಿಸ್ಕೊಳ್ಳೋಕೆ ಭಯ ಆಗ್ತಿದೆ. ತಾಳಿ ಕಟ್ಟಿದವ್ರನ್ನ ಬೈದ್ರೆ ಹೀಗೆ ಆಗದು. ಹಾಗಣ್ಬೇಡ ಅಣ್ಣ. ಆಗ್ಲೇ ದೀಪ ಹಚ್ಚುವಾಗ ಅದಕ್ಕೆ ಸೀರೆ ಹೊತ್ಕೊಳ್ತು, ಇವಾಗೇನೋ ಹೀಗೆ. ಇದೇನೋ ಅಪಶಕ್ನ ಅನ್ಸುತ್ತೆ. ಹಾಗೇನಿಲ್ಲ ಶಶಿ, ಅವಳ ಅಜಾಗ್ರತೆಯಿಂದನೇ ಹೀಗೆಲ್ಲ ಆಯ್ತು. ಅಜಾಗರೂಕತೆಯಿಂದ ಅಲ್ಲ, ಮಾಡ್ಬೇಕಾಗಿರೋ ಕೆಲ್ಸನ ಮಾಡದೇ ಇರೋದಕ್ಕೆ ಆ ದೇವರಿಗೆ ಕೋಪ ಬಂದಿದೆ. ಮಾಡ್ಬೇಕಿರೋ ಕೆಲ್ಸ ಏನದ್ಗೆ? ಮದ್ವೆ ಆಗ್ತಿದ್ದ ಹಾಗೇನೆ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡ್ಬೇಕಲ್ವಾ? ನಮ್ ಮನೇಲಿ ಮಾಡ್ತೀನಿ ಅಂದ್ರೆ ನಿಮ್ ಅಣ್ಣ ಬರ್ಲಿಲ್ಲ, ಈ ಮನೇಲೂ ಮಾಡಿಲ್ಲ, ಅದಕ್ಕೆ ಹೀಗ್ ನಡೀತಿದೆ. ಹಾ ವ್ರತ ಮಾಡಿಲ್ಲ ಅಂದ್ರೆ ಆಕ್ಸಿಡೆಂಟ್ ಮಾಡ್ತೀನಿ ಅಂತ ದೇವ್ರು ಹೇಳಿದಾನ? ತಪ್ಪು ಅಣ್ಣ, ಹಾಗ್ ಮಾತಾಡ್ಬೇಡ. ಇವಾಗ ಆಗಿದ್ದು ಚಿಕ್ಕ ಅಪಾಯ ಅಲ್ಲ. ಅವಾಗ ನಾನು ಇವಾಗ ನೀನು ಕಾಪಾಡ್ಲಿಲ್ಲ ಅಂದಿದ್ರೆ ಅದಕ್ಕೆ ಪ್ರಾಣಕ್ಕೆ ಅಪಾಯ ಆಗ್ತಿತ್ತು. ತಕ್ಷಣ ಆ ವ್ರತ ಮಾಡ್ಸೋಣ ಅಣ್ಣ. ಯಾಕಮ್ಮ ಟೈಮ್ ವೇಸ್ಟ್? ಜೊತೆಗೆ ಇವಳಿಗೋಸ್ಕರ ವ್ರತ ಮಾಡು ಅಂದ್ರೆ ನಿಜವಾಗ್ಲೂ ಮಾಡಲ್ಲ. ಮಾಡ್ಸಿಲ್ಲ ಅಂದ್ರೆ ನನ್ ಮೇಲೆ ಆಣೆ.
ಏನಮ್ಮ ಹೀಗ್ ಲಾಕ್ ಮಾಡ್ದೆ? ವ್ರತ ಮಾಡ್ತಿದೀಯ ಅಲ್ವಾ? ಆಣೆ ಮಾಡ್ದೆ ಅಲ್ವಾ? ಥ್ಯಾಂಕ್ಸ್ ಅಣ್ಣ. ನಾಳೆನೇ ವ್ರತ ಮಾಡೋಣ. ಮತ್ತೆ ವ್ರತ ಅಂದ್ರೆ ಎಲ್ಲರನ್ನೂ ಕರಿಬೇಕಾಗತ್ತೆ. ಕರೆದ್ರಾಯ್ತು. ಎಲ್ಲರೂ ಅಂದ್ರೆ ನಿಮ್ ಕಡೆ ಬಂಧುಗಳನ್ನ, ನಮ್ ಕಡೆ ಬಂಧುಗಳನ್ನು ಕರಿಬೇಕು. ನಮ್ ಕಡೆ ಬಂಧುಗಳು ಯಾರು ಇಲ್ಲ. ಅಕ್ಕಪಕ್ಕದವ್ರನ್ನ ಕರೆದ್ರಾಯ್ತು. ಇನ್ನು ಕೇಶವನ್ನ ಕರೆದ್ರೆ ಆಯ್ತು. ಮತ್ತೆ ನಮ್ ಕಡೆ ಬಂಧುಗಳನ್ನ ಯಾರು ಕರೀತಾರೆ? ಇನ್ಯಾರು? ಅಣ್ಣ ಕರೀತಾನೆ. ಅಕ್ಕಪಕ್ಕದವ್ರನ್ನ ನಾವು ಕರೆಯೋಣ. ಕೇಳಿಸ್ಕೊಂಡ್ರಿ ಅಲ್ವರಿ? ನೀ ಹೋಗಿ ನಮ್ಮ ಮನೆಯವ್ರನ್ನ ಕರಿಬೇಕು ಇವತ್ತೇ. ಅಯ್ಯೋ, ನೀನ್ ಇದಕ್ಕ ವ್ರತ ಮಾಡು ಅಂತ ಇರೋದು?